ಗಳಿಗೆ ನಡೀತಾ ಇದೆ. ಏನೂ ಮಾಡಕ್ಕಾಗಲ್ಲ. ಒಳ್ಳೇದಾಗತ್ತೆ. ಒಳ್ಳೆಯವ್ರು ಒಳ್ಳೇದೇ ಆಗ್ಲೇಬೇಕು. ನಾವೇನ್ ಹೇಳಕ್ ಬರ್ತಾ ಇದೀವಿ ಅಂತಂದ್ರೆ, ನಮ್ಮ ಯಜಮಾನ್ರು ಹೊರಗಡೆ ಇದ್ದಾಗ ಎಷ್ಟು ಜನಕ್ಕೆ ಜೀವನಾಂಶ ನಡೀತಿತ್ತು ಅಂಡ್ ಎಷ್ಟು ಜನಕ್ಕೆ ಕೆಲಸ ಸಿಕ್ತಿತ್ತು ಅದೆಲ್ಲ ನಾವೇನ್ ಹೇಳ್ಬೇಕಾಗಿಲ್ಲ. ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂಡ್ ಲಾಕ್ಡೌನ್ ಸಮಯದಲ್ಲಿ ಯಜಮಾನ್ರು ಒಂದು ಕರೆಗೆ ಎಷ್ಟು ದೇಣಿಗೆ ಬಂತು ಸರ್ಕಾರಕ್ಕೆ, ಅದರಿಂದ ಎಷ್ಟು ಮೂಕು ಪ್ರಾಣಿಗೆ ಹೊಟ್ಟೆ ತುಂಬಿತು ಅದನ್ನ ನಾವೇನ್ ಹೇಳ್ಬೇಕಾಗಿಲ್ಲ. ನಿಮ್ಮ ಒಂದು ಚಾನೆಲ್ಗಳಲ್ಲೇ ನೀವೇ ತೋರಿಸಿದೀರಾ. ಅಂಡ್ ನಮ್ಮ ಲಾಸ್ಟ್ ಏನ್ ಹೇಳಕ್ಕೆ ಬರ್ತಾ ಇದೀನಿ ಅಂದ್ರೆ, ದಯವಿಟ್ಟು ನಮ್ಮ ಯಜಮಾನ್ರ ವಿಚಾರದಲ್ಲಾಗ್ಲಿ, ನಮ್ಮ ತೋಟದ ವಿಚಾರದಲ್ಲಾಗ್ಲಿ, ಮತ್ತೆ ಅವರ ಫ್ಯಾಮಿಲಿ ವಿಚಾರದಲ್ಲಾಗ್ಲಿ ದಯವಿಟ್ಟು ತಪ್ಪ ಸಂದೇಶಗಳನ್ನ ಕೊಡಬೇಡಿ. ದಯವಿಟ್ಟು ಖಾಸಗಿ ಚಾನೆಲ್ ನಲ್ಲಿ ಯಾವ್ದೋ ಒಂದ್ರಲ್ಲಿ ನೋಡಿದೆ, ದಯವಿಟ್ಟು ಆ ಚಾನೆಲ್ ಅವರು ಒಂದ್ ಸ್ವಲ್ಪ ವಿಚಾರನ ತಿಳ್ಕೊಂಡು ಮಾತಾಡಿದ್ರೆ ತುಂಬಾ ಉತ್ತಮ. ಇಲ್ಲ ಅಂದ್ರೆ ಸುಮ್ನೆ ಏನೇನೋ ವಿಚಾರಗಳನ್ನ ಜನಕ್ಕೆ ತಲುಪಿಸಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಇವಾಗ ಈ ತೋಟ ನೋಡ್ಕೋತಾರ ನಾನೇ. ಸೊ ನೀವು ಯಾವ ರೀತಿ ಮಾತಾಡ್ತಾ ಇದೀರಾ, ಸುಮ್ನೆ ಕುದುರೆ ಮಾರಾಟಕ್ಕೆ ಇಟ್ಟಿದ್ದಾರೆ, ಏನು ಎತ್ತ ಅನ್ನೋದನ್ನ ಏನಕ್ಕೆ ಹಾಕಿದೀವಿ ಅನ್ನೋದನ್ನ ಬೋರ್ಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ. ಆ ಬೋರ್ಡ್ ಹಾಕಿ ನಾವು ಆಲ್ಮೋಸ್ಟ್ 1.5 ವರ್ಷದ ಮೇಲೆ ಆಯ್ತು. ಏನಕ್ಕೆ ಹಾಕಿದೀವಿ ಅಂತ ಅಂದ್ರೆ, ಸುತ್ತಮುತ್ತ ಈಗ ಮೈಸೂರು ಸುತ್ತಮುತ್ತ ಆಗಿರ್ಬೋದು, ಬೆಂಗಳೂರು, ಹಾಸನ್ನು, ಒಳೇನಹಳ್ಳಿ, ಸುಮ್ನೆ ನಾನು ಹೇಳ್ತಾ ಇರೋದು ಈ ಸುತ್ತಮುತ್ತದಲ್ಲಿ ಯಾರಿಗಾರು ಒಬ್ರು ಕುದುರೆ ಸಾಕ್ಬೇಕು ಅನ್ನೋದು ಆಸೆ ಇರೋದು. ಈಗ ಅವರು ಯಾವ ತರ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಈಗ ಯಾರೋ ಸಿಗ್ತಾರೆ, ರಾಜಸ್ಥಾನಿಂದ ಕುದುರೆಗಳು, ಮಹಾರಾಷ್ಟ್ರ ಸಿಗುತ್ತೆ, ಮತ್ತೆ ತಮಿಳ್ನಾಡಲ್ಲೆಲ್ಲ ಎಲ್ಲೋ ಒಂದ್ ಕಡೆ ಇದೆ ಅಂತ ನಮಗೂ ಮಾಹಿತಿ ಇದೆ. ಬಟ್ ಏನ್ ಮಾಡ್ತಾರೆ, ರಾಜಸ್ಥಾನಿಗೆ ಗೊತ್ತಿಲ್ಲದೇನೆ, ಈಗ ನನಗೆ ಕುದುರೆ ಬಗ್ಗೆ ಗೊತ್ತಿಲ್ಲ, ಈಗ ನಾನು ತಿಳ್ಕೊಂಡಿರೋದು. ಈಗ ನನಗೂ ಸಾಕ್ಬೇಕಂತ ಆಸೆ ಇದೆ, ತಿಳ್ಕೊಂಡ್ಮೇಲೆ ತಾನೇ ಸಾಕ್ಬೇಕಾಗಿರೋದು. ಸುಮ್ನೆ ಯಾರೋ ಹೋಗ್ಬಿಟ್ಟು ಈಗ ರಾಜಸ್ಥಾನ ನಾನು ತರ್ತೀನಿ ಅಂದ್ರೆ ಇಲ್ಲಿಂದ ಟ್ರಾವೆಲಿಂಗ್ ಎಷ್ಟು ದೂರ ಆಗತ್ತೆ. ಮತ್ತೆ ಅಲ್ಲೋಗಿತ್ತಂದ್ರೆ ಈಗ ಗೊತ್ತಿರೋರೇ, ಕುದುರೆ ಬಗ್ಗೆ ಗೊತ್ತಿರೋರೇನೆ ಮೋಸ ಹೋಗ್ತಾರೆ ಒಂದೊಂದ್ಸಲಿ. ಈಗ ಪಾಪ ಏನು ಗೊತ್ತಿಲ್ಲದೆ ಹೋಗಿ ತರಕ್ ಹೋಗಿ ಮೋಸ ಹೋಗೋದು ಗ್ಯಾರಂಟಿ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಅವರ ಮನಸ್ಥಿತಿ ಏನು ಅಂತಂದ್ರೆ, ಬೇಡ ಯಾರು ಮೋಸ ಹೋಗೋದು ಬೇಡ, ತರೋಣ, ಒಳ್ಳೆ ರೇಟಿಗೆ ತರೋಣ, ಅದರಿಂದ ಒಂದ್ 10,000 ರೂಪಾಯಿ ಲಾಭ ಇಟ್ಬಿಟ್ಟು ಮಾರೋಣ ಅಂತ ಇದೇ ನಮ್ಗೆ ವಿಚಾರನ ನಮ್ಗೆ ಯಾವಾಗ್ಲೂ ಹೇಳೋದವ್ರು. ಯಾವುದೇ ಕುದುರೆ ಆದ್ರೂ ಅಷ್ಟೇ, ಇವತ್ತಿನ ದಿನ ಯಾವ ಬ್ಲಡ್ ಲೈನ್ ಗಳ ಮೇಲೆ ಬರುತ್ತೆ, ಲೋಕಲ್ ಕುದುರೆಗಳು ಸಿಗುತ್ತೆ. ಈಗ ಪೋನಿ ಅಂತ ಇರುತ್ತೆ, ಟಾಂಗಾ ಕುದುರೆಗಳಿರುತ್ತೆ ಸುಮಾರು. ಅದರಲ್ಲೇ ಮಾರ್ವಾರಿ, ಕಾಟೆವಾರಿ ಸುಮಾರಿದೆ. ಅದರಲ್ಲೇ ವಿಭಿನ್ನ ಕುದುರೆಗಳಿರುತ್ತೆ. ಇದು ಬಂದು ನೋಡಿ, ಇದು ಬಂದು ಬರಾಕ್ ಪಿಂಟೋ ಅಂತ, ಇಲ್ಲಿದಲ್ಲ, ಇದು ಹೊರಗಡೆ ದೇಶದಿದೆ. ಸುಮ್ನೆ ಗೊತ್ತಿಲ್ಲದಿರೋ ಮಾಹಿತಿಗಳನ್ನ ಏನೇನೋ ನೀವು ತಪ್ಪಾಗಿ ತಿಳಿಸಿದ್ರೆ ಅದು ತಪ್ಪಾಗತ್ತೆ. ದರ್ಶನ್ ಸರ್ ಮಾರಾಟಕ್ಕೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ತಿಳ್ಕೊಳ್ಳಿ. ಫಸ್ಟ್ ಯಾರು ಸಾಕೋರಿದ್ರೆ ಬಂದು ವಿಚಾರಿಸಿ ತಗೊಬಹುದು ಅನ್ನೋ ಅಷ್ಟೇ ಒಂದು ಉದ್ದೇಶದಿಂದ ಮಾರಾಟಕ್ಕಿದೆ ಅಂತ ಹಾಕಿದೀವಿ. ಇದೆಲ್ಲ ಗಂಡು ಕುದುರೆಗಳು, ಇದೆಲ್ಲ ಸ್ಟಾಲಿಯನ್ಗಳು ಬರುತ್ತೆ, ಗಂಡು ಕುದುರೆಗಳು. ಹೆಣ್ಣು ಕುದುರೆಗಳು ಅಲ್ಲಿದೆ. ಈಗ ನೋಡಿ, ಇದೆಲ್ಲ ಹೆಣ್ಣು ಕುದುರೆಗಳು. ಹೆಣ್ಣು ಕುದುರೆಗಳಲ್ಲಿ